ವತಿಯಿಂದ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿ ಸಮಗ್ರ ಶಿಕ್ಷಣ ಕರ್ನಾಟಕ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಕ್ಕೆ ಮುಖ್ಯ ಅತಿಥಿಗಳಾಗಿ ಸಾಮಾಜಿಕ ಲೆಕ್ಕ ಪರಿಶೋಧಕರಾಗಿ ಶ್ರೀಯುತ ದೇವರಾಜ್ ಸರ್ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಗೊತ್ತಿರೋ ಹಾಗೆ ನೋಡಿ, ಸರ್ಕಾರ ಶಿಕ್ಷಣ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ಜಾರಿಗೆ ತಂದಿದೆ. ಸಮಗ್ರ ಶಿಕ್ಷಣ ಯೋಜನೆ ಅಂದ್ರೆ ನಿಮಗೆ ಸರ್ಕಾರದಿಂದ ಕೊಟ್ಟಿರುವಂತಹ ಸಮವಸ್ತ್ರಗಳು ಮತ್ತೆ ಸಾಕ್ಸ್ಗಳು ಮತ್ತೆ ಪಠ್ಯ ಪುಸ್ತಕ ತಲುಪಿದವರಿಗೆಲ್ಲ, ಹಾಗೆ STMC ಸಭೆಗಳ ಬಗ್ಗೆ ಇರ್ಬೋದು, ಹಾಗೆ ನಿಮ್ಮ ಶಾಲಾ ದಾಖಲಾತಿಗೆ ಸಂಬಂಧಪಟ್ಟಂತ ಎಲ್ಲಾ ವರದಿಗಳನ್ನ ಸುಮಾರು 3 ದಿನಗಳಿಂದ ಪರಿಶೀಲನೆ ಮಾಡಿ ಇವತ್ತು ಪೋಷಕರ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪೋಷಕರ ಮನೆಗಳನ್ನ ನಮ್ಮ ವಿದ್ಯಾರ್ಥಿಗಳು ಭೇಟಿ ಮಾಡಿದ್ದಾರೆ. ಇಲ್ಲಿ ಕೇಳಿದ ಪ್ರಶ್ನೆಗಳೇನಪ್ಪಾ ಅಂದ್ರೆ, ಶೈಕ್ಷಣಿಕ ಅವಧಿಯಲ್ಲಿ ನಿಮ್ಮ ಮಗು ಪಠ್ಯ ಪುಸ್ತಕವನ್ನ ಪಡೆದಿದೆಯಾ ಅಂತ ಸರ್ಕಾರ ಕೇಳಿದೆ. ಅದು ಪಡೆದಿದ್ದಾನೆ. ಹಾಗೆ ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಸಮವಸ್ತ್ರವನ್ನ ಪಡೆದಿದ್ದೀವಿ, ಯೂನಿಫಾರ್ಮ್ ಪಡೆದಿದ್ದೀರಾ? ಓಕೆ. ನಿಮ್ಮ ಮಗು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಎಲ್ಲ ಪಡ್ಕೊಂಡಿದ್ದೀರೇನಪ್ಪ? ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಮಾಹಿತಿ ಇಲ್ಲ ಅಂದ್ರೆ ದಯಮಾಡಿ ಶಾಲೆಯಿಂದಲೇ ತಿಳಿಸಿಕೊಡ್ತಾರೆ. ನಿಮ್ಮ ಮಗು ವಿದ್ಯಾರ್ಥಿ ವೇತನದ ಹಕ್ಕು ಇದ್ದಲ್ಲಿ ಸಕಾಲಿಕವಾಗಿ ಪಡೆದಿದೆಯಾ ಅಂತ ಕೇಳಿದರೆ, ಅದನ್ನು ಯಾವಾಗ ಸ್ವೀಕರಿಸಲಾಗಿದೆ ನೀವು ಅಂತ ಕೇಳಿದ್ದಾರೆ. ಹಾಗೆ ನಿಮ್ಮ ಮಗು ಸಾರಿಗೆ ಭತ್ಯೆಯನ್ನು ನೀವು ದೂರದಿಂದ ಏನಾದ್ರು ಬರ್ತಾ ಇದ್ರೆ ಸರ್ಕಾರದಿಂದ ಸಾರಿಗೆ ಭತ್ಯೆ ಅಂತ ಕೊಡ್ತಾರೆ. ಅದೇನಾದ್ರು ಕಟ್ಕೊತಾ ಇದ್ದಾರೆ ನಿಮ್ಮ ಶಾಲೆಗೆ? ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀನಿ ಅಂದ್ರೆ ಪೋಷಕರಲ್ಲಿ ಯಾರಿದ್ದಾರೋ ಅವರೇ ಹೇಳೋಕಿದೆ. ಪೋಷಕರು ಮಕ್ಕಳು ಓದೋದ್ರಲ್ಲಿ ಇರ್ಬಹುದು, ಶಾಲೆಗೆ ಬರೋದ್ರಲ್ಲಿ ಇರ್ಬೋದು, ಇದೆಲ್ಲ ತೃಪ್ತರಾಗಿದ್ದೀರಾ ಅಂತ ಕೇಳಿದ್ದಾರೆ. ಹಾಗೆ ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನು ನಿಮ್ಮ ಮಗು ಏನಾದ್ರು ದೂರ ಹಿಡಿದೆಯಾ ಅದಿರ್ಬೋದು. ನೀವು PTA ಸಭೆಗಳಲ್ಲಿ ಎಷ್ಟು ಬಾರಿ ಭಾಗವಹಿಸ್ತೀರಿ ಪೋಷಕರಲ್ಲಿ ಕೇಳಿದ್ದಾರೆ. ನಿಮ್ಮ ಮಗುವಿಗೆ ಶಾಲೆಯಲ್ಲಿ ಲಭ್ಯವಿರುವ ಸುರಕ್ಷತಾ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಅರಿವಿದೆಯೇ? ನಿಮ್ಮ ಮಗುವಿನ ಶಿಕ್ಷಣಕ್ಕಾಗಿ ಶಾಲೆಗೆ ಯಾವುದಾದ್ರೂ ಶುಲ್ಕವನ್ನ ವಿಧಿಸ್ತಾ ಇದೆಯಾ? ಶುಲ್ಕ ಏನಾದ್ರು ಇಸ್ಕೊಬರ ಕೇಳ್ತಾರೆ ಇವರು? ಇಲ್ವಾ? ಅದಿರ್ಬೋದು. ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತ ಕಂಪ್ಲೇಂಟ್ಸ್ ವಹಿ ಇರ್ಬೋದು, ದೂರು ಪೆಟ್ಟಿಗೆ ಇರ್ಬೋದು, ಹಾಗೆ BEO BRC ಅವರು ನಿಮ್ಮ ಶಾಲೆಗೆ ಎಷ್ಟು ಸರಿ ವಿಸಿಟ್ ಮಾಡಿದ್ದಾರೆ, ಹಾಗೆ ಅನುಪಯುಕ್ತ ಸಾಮಗ್ರಿಗಳ ನಿರ್ವಹಣಾ ವಹಿ, ಹೀಗೆ ಹಲವಾರು ನಿಮ್ಗೆ ಬಂದಿರುವಂತ ನಿಮ್ಮ ಶಾಲಾ ಅನುದಾನಕ್ಕೆ ಸಂಬಂಧಪಟ್ಟಂತ ಬಿಲ್ಸ್ ವೋಚರ್ಗಳೆಲ್ಲ ನಾವು ನೋಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನು ತಯಾರಿಸಿ ನಾವು ಸರ್ಕಾರಕ್ಕೆ ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಲಾಗುವುದು ಅಂತ ತಿಳಿಸುತ್ತಾ, ನೀವು ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ ಒಂದು ಸುತ್ತ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ.